ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ಏನು ಲೈಫ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸಲ್ಲಿ ಲೈಫ್ ಇನ್ಶೂರೆನ್ಸ್ ನೋಡೋಣ ಹೇಗೆ ಅಂತ. ಏನು ಲೈಫ್ ಇನ್ಶೂರೆನ್ಸ್ ಅಂದರೆ ಇಟ್ಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪರ್ಸನ್ ಫಾರ್ ಪೇಮೆಂಟ್ ಆಫ್ ಏನು ಲೈಫಲ್ಲಿ ಸಮ್ ರಿಸ್ಕ್ ಇಸ್ ವೆರಿ ಕಾಮನ್. ಇನ್ನು ಹೆಲ್ತ್ ಇಶ್ಯೂಸ್ ಬರ್ಬೋದು, ಆಕ್ಸಿಡೆಂಟ್ಸ್ ಆಗ್ಬೋದು, ಡೆತ್, ಎವ್ರಿಥಿಂಗ್ ಇಸ್ ಫ್ಯೂಚರ್ ಈಸ್ ಲೈಕ್ ಅನ್ಸರ್ಟನ್. ವಿ ಡೋಂಟ್ ನೋ ವೆನ್ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಓಕೆ, ಸೊ ದಟ್ಸ್ ವೈ ವಿ ವಾಂಟೆಡ್ ಟು ಕವರ್ ದೋಸ್ ರಿಸ್ಕ್. ಲೈಫಲ್ಲಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಬರೋವಂಥ ರಿಸ್ಕ್ನ ನಾವು ಆ ರಿಸ್ಕ್ನ ಕವರ್ ಮಾಡೋದಕ್ಕೆ ನಾವು ಲೈಫ್ ಇನ್ಶೂರೆನ್ಸ್ ಹೋಗ್ತೇವೆ. ಸೊ ಲೈಫ್ ಇನ್ಶೂರೆನ್ಸ್ ಇಸ್ ಎ ಕಾಂಟ್ರಾಕ್ಟ್ ಫಾರ್ ಪೇಮೆಂಟ್ ಆಫ್ ಸಮ್ ಮನಿ ಟು ದ ಪರ್ಸನ್ ಅಶ್ಯೂರ್ಡ್ ಆನ್ ದ ಹ್ಯಾಪನಿಂಗ್ ಆಫ್ ಎನ್ ಈವೆಂಟ್. ಸೊ ಏನಾದರೂ ಆದರೆ ಇನ್ಶೂರೆನ್ಸ್ ಈಗ ಇನ್ಶೂರೆನ್ಸ್ ಯಾರು ತೊಗೊತಾರೆ, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಹೆಡ್ ತೊಗೊತಿದ್ದಾರೆ ಅಂತಂದರೆ, ಓಕೆ, ಸೊ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಟು ಹಿಮ್, the insurance company is going to give some assured money to the dependent. ಫ್ಯಾಮಿಲಿ ಡಿಪೆಂಡೆಂಟ್ ಯಾರು ಇರ್ತಾರೆ ಅವರಿಗೆ ಅಥವಾ ನಾಮಿನಿ ಯಾರು ಮಾಡಿರ್ತಾರೆ ಅವರಿಗೆ ಅಮೌಂಟ್ನ ಕೊಡ್ತಾರೆ ಆನ್ ದ ಹ್ಯಾಪನಿಂಗ್ ಆಫ್ ಸಮ್ ಈವೆಂಟ್. ಡೆತ್ ಆದರೆ, ಆಕ್ಸಿಡೆಂಟ್ ಆದರೆ, ಓಕೆ, ಯಾವ ಈವೆಂಟ್ನ ನಾವು ಕವರ್ ಮಾಡಿರ್ತೀವಿ, ಯಾವುದರ ಮೇಲೆ ಯಾವ ರಿಸ್ಕ್ನ ನಾವು ಕವರ್ ಮಾಡಲಿಕ್ಕೆ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿರ್ತೇವೆ, ಸೊ ಆ ಈವೆಂಟ್ ಅಕ್ಕರ್ ಆದಾಗ ಮಾತ್ರ ಅಮೌಂಟ್ನ ಕೊಡುವಂಥದ್ದು. ಓಕೆ, ಸೊ ಅದನ್ನು ನಾವು ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಯೂಶಲಿ ದ ಕಾಂಟ್ರಾಕ್ಟ್ ಪ್ರೊವೈಡ್ಸ್ ಫಾರ್ ದ ಪೇಮೆಂಟ್ ಆಫ್ ಎನ್ ಅಮೌಂಟ್ ಆನ್ ದ ಡೇಟ್ ಆಫ್ ಮೆಚುರಿಟಿ ಆರ್ ಎಟ್ ಎ ಸ್ಪೆಸಿಫೈಡ್ ಡೇಟ್ ಅಟ್ ಎ ಪೀರಿಯಡಿಕಲ್ ಇಂಟರ್ವಲ್ಸ್ ಆರ್ ಇಫ್ ಅನ್ಫಾರ್ಚುನೇಟ್ ಡೆತ್ ಅಕರ್ಸ್ ಅಂತ. ಸೊ ಇಸ್ ಕಾಂಟ್ರಾಕ್ಟ್ ಪೇ ಮಾಡುವಂಥದ್ದು. ಏನಾದ್ರು ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್, ದೆನ್ ದೇ ಆರ್ ಗೋಯಿಂಗ್ ಟು ಕವರ್ ದಟ್ ರಿಸ್ಕ್ ಅಂತ. ಓಕೆ, ಸೊ ಏನೇನೆಲ್ಲ ಅಡ್ವಾಂಟೇಜಸ್ ಇದೆ ಇನ್ಶೂರೆನ್ಸಲ್ಲಿ, ಲೈಫ್ ಇನ್ಶೂರೆನ್ಸಲ್ಲಿ? ಪ್ರೊಟೆಕ್ಷನ್, ವಿ ಕವರ್ ಅವರ್ ರಿಸ್ಕ್, ಡೆತ್, ಆಕ್ಸಿಡೆಂಟ್ಸ್, ಇಂಜುರಿ. So all those things we are going to cover from the protection. We are going to cover those risks. It will provide a protection for life. Easy payment. Life insurance, we even using means payment will be easy. No need to go for somewhere. We can using a Google Pay, Phone Pay also we can pay. Payment will be very easy. Even salary deductions is also allowed wherever we will be working, or we can go and pay it. Our agent will only come and collect sometime. So payments will be very easy. Liquidity. Can we convert our insurance into cash? No, but we can take loan against that insurance plan. ಯಾವುದಾದ್ರೂ ಇನ್ಶೂರೆನ್ಸ್ ಪ್ಲಾನ್ ಇದ್ದರೆ ಅದರ ಮೇಲೆ ಲೋನ್ನ ನಾವು ತಗೋಬೋದು. ದಟ್ಸ್ ವಿ ಕನೆಕ್ಟ್ ಲಿಕ್ವಿಡಿಟಿ. ಟ್ಯಾಕ್ಸ್ ರಿಲೀಫ್. ಸೊ ಹೌ ಮಚ್ ಅಮೌಂಟ್ ವಿ ಆರ್ ಪೇಯಿಂಗ್ ಫಾರ್ ಟ್ಯಾಕ್ಸ್, ಹೌ ಮಚ್ ಅಮೌಂಟ್ ವಿ ಆರ್ ಪೇಯಿಂಗ್ ಫಾರ್ ಇನ್ಶೂರೆನ್ಸ್, ದ್ಯಾಟ್ ಮಚ್ ಅಮೌಂಟ್ ವಿಲ್ ಬಿ ಎಲಿಜಿಬಲ್ ಫಾರ್ ದ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 80C. 80Cಯಲ್ಲಿ ತೋರಿಸುವಂಥ ಒಂದು ಇನ್ವೆಸ್ಟ್ಮೆಂಟಲ್ಲಿ ಇದನ್ನು ತೋರಿಸಿದ್ರು ಕೂಡ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಅಥವಾ ಟ್ಯಾಕ್ಸ್ ರಿಲೀಫ್ ಸಿಗುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಲೈಫ್ ಇನ್ಶೂರೆನ್ಸ್. ಕಾಂಟ್ರಾಕ್ಟ್ ಫಾರ್ ಪೇಮೆಂಟ್ ಆಫ್ ಸಮ್ ಮನಿ ಫಾರ್ ಹ್ಯಾಪನಿಂಗ್ ಆಫ್ ಸಮ್ ಈವೆಂಟ್. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್, ದೆನ್ ದೇ ಆರ್ ಗೋಯಿಂಗ್ ಟು ಕವರ್ ದಟ್ ರಿಸ್ಕ್ ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ವಾಟ್ ಆರ್ ದ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಪಾಲಿಸೀಸ್ ಆರ್ ದೇರ್ ಅಂತ. ಯಾವ್ಯಾವುದೆಲ್ಲ ಸ್ಕೀಮ್ಸ್ ಇದೆ ಲೈಫ್ ಇನ್ಶೂರೆನ್ಸಲ್ಲಿ ಅಂತ ಹೇಳ್ಬಿಟ್ಟು. ಟರ್ಮ್ ಪಾಲಿಸೀಸ್, ಹೋಲ್ ಲೈಫ್ ಪಾಲಿಸಿ, ಎಂಡೋಮೆಂಟ್ ಪಾಲಿಸಿ, ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್, ಜಾಯಿಂಟ್ ಲೈಫ್ ಪಾಲಿಸಿ, ದೆನ್ ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ಪಾಲಿಸಿ, ಆನ್ಯುಟಿ ಪಾಲಿಸಿ, ಗ್ರೂಪ್ ಇನ್ಶೂರೆನ್ಸ್, ಪಾಲಿಸೀಸ್ ಫಾರ್ ಚಿಲ್ಡ್ರನ್. ಸೊ ಇಷ್ಟೆಲ್ಲ ಪಾಲಿಸೀಸ್ ಇದೆ. ಏನಿದು ಟರ್ಮ್ ಇನ್ಶೂರೆನ್ಸ್? ಒನ್ ಬೈ ಒನ್ ವಿ ವಿಲ್ ಸಿಕ್. ಟರ್ಮ್ ಪಾಲಿಸೀಸ್ ಅಂತ ಹೇಳ್ತೇವೆ. ಏನಿದು ಟರ್ಮ್ ಅಂತಂದರೆ ಓನ್ಲಿ ಟರ್ಮ್ ಅಂದರೆ ಪೀರಿಯಡ್ ಅಂತ, ಎಷ್ಟು ವರ್ಷ ಅಂತ, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಅದನ್ನು ನಾವು ಟರ್ಮ್ ಅಂತ ಹೇಳ್ತೇವೆ. ಸೊ ಕಮ್ ಬ್ಯಾಕ್ ಟು ದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಆರ್ ಎ ಟರ್ಮ್ ಪಾಲಿಸಿ. ಇನ್ಶೂರೆನ್ಸ್ ಕಂಪನಿ ಪ್ರಾಮಿಸ್ ಟು ಪೇ ಸಮ್ ಅಮೌಂಟ್ ಟು ದ ನಾಮಿನಿ ಓನ್ಲಿ ಫಾರ್ ದ ಪ್ರಿಸ್ಕ್ರೈಬ್ಡ್ ಟೈಮ್. 1 ಇಯರ್ ಒಳಗಡೆ ಅಥವಾ 2 ಇಯರ್, ನಾಟ್ 1 ಇಯರ್ ಒಳಗಡೆ, 2 ಇಯರ್ಸ್ 5 ಇಯರ್ಸ್ ಒಳಗಡೆ ಏನಾದರೂ ಆದರೆ ಮಾತ್ರ ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರೆ ಅದನ್ನು ನಾವು ಟರ್ಮ್ ಪಾಲಿಸಿ ಅಂತ ಹೇಳ್ತೀವಿ. ಪಾಲಿಸಿ ವಿಲ್ ಬಿ ವ್ಯಾಲಿಡ್ ಓನ್ಲಿ ಫಾರ್ ದ 2 ಇಯರ್ಸ್, ಓನ್ಲಿ ಫಾರ್ ದ ಪೀರಿಯಡ್ ಆಫ್ 5 ಇಯರ್ಸ್. ಇಫ್ ಎನಿಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವಿತ್ ಇನ್ ದ ಪೀರಿಯಡ್ ಆಫ್ 5 ಇಯರ್, ದೆನ್ ಓನ್ಲಿ ದೇ ಪೇ, ಅದರ್ವೈಸ್ ದೇ ವಿಲ್ ನಾಟ್ ಪೇ. ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಿರೋದನ್ನು ಕೂಡ ಅವ್ರು ನಮಗೆ ಕೊಡೋದಿಲ್ಲ, ಬಟ್ ಪ್ರೀಮಿಯಮ್ ಅಮೌಂಟ್ ವಿಲ್ ಬಿ ವೆರಿ ಲೆಸ್. ಪ್ರೀಮಿಯಮ್ ಅಮೌಂಟ್ ಏನಿದೆ ಅಲ್ಲ ಅದು ತುಂಬ ಸಣ್ಣ ಅಮೌಂಟ್, ತುಂಬ ಸ್ಮಾಲ್ ಅಮೌಂಟ್ ಕಂಪೇರ್ ಟು ಅದರ್ ಪಾಲಿಸೀಸ್. ಓಕೆ, ಬಟ್ ಎಲ್ಲಿ ನಮಗೆ ಇನ್ಶೂರೆನ್ಸ್ ತೊಗೊಳೋದಕ್ಕೆ ನಮಗೆ ಜಾಸ್ತಿ ಪ್ರೀಮಿಯಮ್ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅಲ್ಲಿ ಈ ಥರ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಟರ್ಮ್ ಪಾಲಿಸೀಸ್ನ ತೊಗೋಬೋದು. ಸೊ ಇಟ್ ವಿಲ್ ಪ್ರಿಸ್ಕ್ರೈಬ್ ಅಂದರೆ 2 ವರ್ಷ, 3 ವರ್ಷ, 5 ವರ್ಷಕ್ಕೆ ಮಾತ್ರ ಲೈಫ್ ಇನ್ಶೂರೆನ್ಸ್ ಕವರ್ ಆಗುವಂಥದ್ದು. ಪ್ರೀಮಿಯಮ್ ಕಡಿಮೆ ಇರುತ್ತೆ, ಮತ್ತು ಯಾರಿಗೆ ಇನ್ಷಿಯಲಲ್ಲಿ ಇನ್ಕಮ್ ಜಾಸ್ತಿ ಇರೋದಿಲ್ಲ ಅಂಥವ್ರು ಇಂಥ ಸ್ಕೀಮ್ನ ಪರ್ಚೇಸ್ ಮಾಡ್ಬೋದು. ಅದನ್ನು ನಾವು ಟರ್ಮ್ ಪಾಲಿಸೀಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಹೋಲ್ ಲೈಫ್ ಪಾಲಿಸಿ. ಆ್ಯಸ್ ದ ನೇಮ್ ಸ್ಪೆಸಿಫೈ, ಹೋಲ್ ಲೈಫ್ ಅಶ್ಯೂರ್ಡ್ ಅಂತ, ಫುಲ್ ಲೈಫ್ ಅಶ್ಯೂರ್ಡ್ ಅಂತ. ಏನು, ಇಲ್ಲಿ ಡೆತ್ ಆಗೋ ತನಕ ದುಡ್ಡು ಕೊಡೋದಿಲ್ಲ.
whoever has taken insurance, then if he expired, then only the amount will be given, otherwise it will not be given. Okay. So sum assured becomes payable to the legal dependent after the death of the assured. ಅಲ್ಲಿವರೆಗೂ ಕೊಡೋದಿಲ್ಲ, ಡೆತ್ ಆದಮೇಲೆ ಕೊಡುವಂಥದ್ದು. ಆದರೆ ಇನ್ ದಿಸ್ ಹೋಲ್ ಲೈಫ್ ಪಾಲಿಸಿ ದ ಸಮ್ ಅಶ್ಯೂರ್ಡ್ ವಿಲ್ ಬಿ ಗಿವನ್ ಟು ದ ಡಿಪೆಂಡೆಂಟ್ ಆಫ್ಟರ್ ದ ಡೆತ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆರ್ಡಿನರಿ ಹೋಲ್ ಲೈಫ್ ಪಾಲಿಸೀಸ್ ಇದೆ, ಲಿಮಿಟೆಡ್ ಪೇಮೆಂಟ್ ಹೋಲ್ ಲೈಫ್ ಪಾಲಿಸೀಸ್ ಇದೆ, ಸಿಂಗಲ್ ಪ್ರೀಮಿಯಮ್ ಇದೆ. ಆರ್ಡಿನರಿಲಿ ಏನಾಗುತ್ತೆ ಅಂತ ಪ್ರತಿ ವರ್ಷ ಪ್ರತಿ ವರ್ಷವೂ ನಾವು ಇಷ್ಟು ಅಂತ ಕಟ್ಕೊಂಡು ಹೋಗೋದು. ಲಿಮಿಟೆಡ್ ಹೋಲ್ ಲೈಫ್ ಪಾಲಿಸೀಸಲ್ಲಿ 25 ಇಯರ್ಸ್ನ ಪ್ರೀಮಿಯಮ್ನ ಪೇ ಮಾಡ್ತೇವೆ, ಆಮೇಲೆ ಪ್ರೀಮಿಯಮ್ನ ಪೇ ಮಾಡೋದಿಲ್ಲ. ಸಿಂಗಲ್ ಪ್ರೀಮಿಯಮಲ್ಲಿ ಒಂದೇ ಒಂದು ಪ್ರೀಮಿಯಮ್ನ ಪೇ ಮಾಡ್ತೇವೆ ಫಾರ್ ದ ಹೋಲ್ ಲೈಫ್. ದಟ್ಸ್ ಅಬೌಟ್ ದ ಹೋಲ್ ಲೈಫ್ ಪಾಲಿಸಿ. ಎಂಡೋಮೆಂಟ್ ಲೈಫ್ ಪಾಲಿಸಿ ಅಂತಿದೆ. ಸೊ ಏನು ನಮ್ಮ ಡಿಪೆಂಡೆಂಟ್ಗೆ ಅಷ್ಟೇ ಸಿಗುತ್ತೆ, ನಮಗೇನು ಸಿಗೋದಿಲ್ಲ ಇನ್ಶೂರೆನ್ಸ್ ಕಟ್ಟಿದವರಿಗೆ ಅಂತ ಅನ್ನೋದಕ್ಕೋಸ್ಕರ ಈ ಎಂಡೋಮೆಂಟ್ ಪಾಲಿಸಿ ಬಂದಿರುವಂಥದ್ದು. ಸೊ ಏನಂತಂದರೆ ದ ಇನ್ಶೂರೆನ್ಸ್ ಕಂಪ್ನಿ ಅಗ್ರಿ ಟು ಪೇ ಅಶ್ಯೂರ್ಡ್ ಅಮೌಂಟ್ ಟು ದ ನಾಮಿನಿ, ಓಕೆ, ಎ ಸ್ಪೆಸಿಫೈಡ್ ಸಮ್ ಆಫ್ ಮನಿ ಆನ್ ಹಿಸ್ ಡೆತ್ ಆರ್ ಎ ಮೆಚುರಿಟಿ. ಈಗ 50 ವರ್ಷ 60 ವರ್ಷ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. 60 ವರ್ಷ 40 ವರ್ಷ 50 ವರ್ಷ ಎಲ್ಲ ಮಾಡಿಸ್ಬೋದು. ಇದು ಎಂಡೋಮೆಂಟ್ ಪಾಲಿಸಿ ಡಿಪೆಂಡ್. ಈಗ 50 ವರ್ಷ ಅಂತ ತಿಳ್ಕೊಳ್ಳೋಣ. 50 ವರ್ಷ ತನಕ ಅವ್ನು ಬದುಕಿದ್ರೆ ಅವನಿಗೆ ಸಿಗುತ್ತೆ, ಬದುಕದಲ್ಲಿದ್ದರೆ ಡಿಪೆಂಡೆಂಟ್ಗೆ ಸಿಗುತ್ತೆ. ಅದನ್ನು ನಾವೇನಂತ ಹೇಳ್ತೇವೆ, ಎಂಡೋಮೆಂಟ್ ಪಾಲಿಸಿ ಅಂತ ಹೇಳ್ತೀವಿ. ಐದರ್ ಡೆತ್ ಆರ್ ಎ ಮೆಚುರಿಟಿ, ವಿಚ್ ಎವರ್ ಈಸ್ ಅರ್ಲಿಯರ್, ದ ಇನ್ಶೂರೆನ್ಸ್ ಕಂಪನಿ ಈಸ್ ಗೋಯಿಂಗ್ ಟು ಗಿವ್ ದ ಸಮ್ ಅಶ್ಯೂರ್ಡ್ ಅಮೌಂಟ್ ಅಂತ. So the premium for this endowment policy, it will be higher than the whole life policy. One of the advantage, even he get it against the family also can get it, or if he survive, he can enjoy the amount. That's called endowment policy. Next, health insurance schemes and the health insurance policies. So now the pandemic is going, corona pandemic. Okay, so now everyone is concerned for health. Everyone is concentrating on building immunity to fight against corona. So now many this health insurance scheme also it will be there. See, because if we go to hospital bills will be too high. They cannot be able to afford it also. So something may happen because of diseases, some may stroke or accident or any serious cases or something, because as the future is uncertain. Anything, if something happen, if any health issues arises, they have to go for a hospital and they have to admit hospital. So to cover those diseases like heart, cancer, pollution based or any issues related to hospital expenses, to cover that hospital expenses na cover ಮಾಡೋದಕ್ಕಂತಾನೆ ಹೆಲ್ತ್ ಇನ್ಶೂರೆನ್ಸ್ ಇದೆ, ಅದು ಹೆಲ್ತ್ ಇನ್ಶೂರೆನ್ಸ್. ನೆಕ್ಸ್ಟ್, ಜಾಯಿಂಟ್ ಲೈಫ್ ಪಾಲಿಸಿ. ಆಸ್ ದ ನೇಮ್ ಸ್ಪೆಸಿಫೈ, more than two or more persons will be taken in one policy. ಇಬ್ಬರು ಅಥವಾ 3 ಜನಕ್ಕೆ ಸೇರಿ ಒಂದು ಪಾಲಿಸಿನ ತೊಗೊಂಡ್ರೆ ಅದನ್ನು ನಾವು ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಹೇಳ್ತೀವಿ. ಯೂಶಲಿ ಇಟ್ ವಿಲ್ ಬಿ ದ ಜಾಯಿಂಟ್ ಲೈಫ್ ಪಾಲಿಸಿ ವಿಲ್ ಬಿ ಫಾರ್ ದ ಹಸ್ಬೆಂಡ್ ಆ್ಯಂಡ್ ವೈಫ್. ಓಕೆ, ಸೊ ಹೂವರ್ ಈಸ್ ಗೋಯಿಂಗ್ ಟು ಸರ್ವೈವ್, ಯಾರು ಸರ್ವೈವ್ ಆಗ್ತಾರೆ ಅವರಿಗೆ ಅಮೌಂಟ್ನ ಕೊಡ್ತಾರೆ, ಅಂಥದನ್ನು ನಾವು ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಹೇಳ್ತೀವಿ. ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ಪಾಲಿಸಿ ಅಂತಿದೆ. ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ಪಾಲಿಸಿ ಅಂತಂದರೆ ಇಫ್ ದ ಇನ್ಶೂರ್ಡ್ ಪರ್ಸನ್ ಡೈಸ್ ಆಫ್ ಎನಿ ಆಕ್ಸಿಡೆಂಟ್, ಏನಾದರೂ ಆಕ್ಸಿಡೆಂಟಲ್ಲಿ ಸತ್ತು ಹೋದರೆ ದ ಬೆನಿಫಿಷರಿ ವಿಲ್ ಗೆಟ್ ಡಬಲ್. ಏನು ಅಮೌಂಟ್ ಏನಿದೆ ಪಾಲಿಸಿ ಪ್ರೊವೈಡ್ ದಟ್ ಇಫ್ ಇನ್ಶೂರ್ಡ್ ಪರ್ಸನ್ ಡೈಸ್, ಏನಾದರೂ ಸತ್ತೋದ್ರೆ ಅವನಿಗೆ ಡಬಲ್ ಅಮೌಂಟ್ ಆಫ್ ಸಮ್ ಅಶ್ಯೂರ್ಡ್ ಕೊಡ್ತಾರೆ ಅಂತ, ಬಿಕಾಸ್ ಆಫ್ ದ ಆಕ್ಸಿಡೆಂಟಿಂದನೇ ಆದರೆ. ನೆಕ್ಸ್ಟ್, annuity policies ಅಂತ ಬರುತ್ತೆ. annuity policy is like a retirement policy. What will happen means sum assured will be payable not in one lump sum, but it will be paid in the ಯಾವಾಗ ಸಮ್ ಅಶ್ಯೂರ್ಡ್ ಪೇ ಮಾಡೋದು ಹೇಗೆ, ಮಂತ್ಲಿ ಕೊಡ್ತಾರೆ, 3 ಮಂತ್ಸ್ ಕೊಡ್ತಾರೆ, 3 ಮಂತ್ಸ್ಗೆ ಒಂದ್ಸತಿ ಕೊಡ್ತಾರೆ, 6 ಮಂತ್ಸ್ಗೆ ಒಂದ್ಸತಿ ಕೊಡ್ತಾರೆ, ಇಯರ್ಲಿ ಕೊಡ್ತಾರೆ. ಸೊ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಡ್ತಾರೆ. ನಮಗೆ ಇದು ಮಂತ್ಲಿ ಬೇಕಂದ್ರೆ ಮಂತ್ಲಿ ಕೊಡ್ತಾರೆ. ಸೊ ದೀಸ್ ಪಾಲಿಸಿ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಗೆಟಿಂಗ್ ಎ ರೆಗ್ಯುಲರ್ ಇನ್ಕಮ್. ಯೂಶಲಿ ಫಾರ್ ದ ರಿಟೈರ್ಮೆಂಟ್ ಇದು ಆ್ಯನ್ಯುಟಿ ಇಟ್ ವಿಲ್ ಬಿ ಆ್ಯನ್ಯುಟಿ ಸ್ಕೀಮ್ ಅಂತಂದರೆ ದಿಸ್ ಇಸ್ ಫಾರ್ ದ ಪೆನ್ಷನ್ ಪ್ಲ್ಯಾನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಗ್ರೂಪ್ ಇನ್ಶೂರೆನ್ಸ್ ಅಂತಂದರೆ ಇನ್ ಎ ಕಂಪನಿ ದೇ ವಿಲ್ ಟೇಕ್ ಎ ಲೈಫ್ ಇನ್ಶೂರೆನ್ಸ್ ಫಾರ್ ದ ಎಂಪ್ಲಾಯೀಸ್ ಅಂತ. ಸೊ ಒನ್ ಲೈಫ್ ಇನ್ಶೂರೆನ್ಸ್ ಟು ಕವರ್ ದ ಲೈಫ್ಸ್ ಆಫ್ ಎ ಮೆನಿ ಪರ್ಸನ್ಸ್ ತೊಗೊಂಡ್ರೆ ಅದನ್ನು ನಾವು ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಇಟ್ ಯೂಶ್ವಲಿ ಎಂಪ್ಲಾಯರ್ ಏನು ಮಾಡ್ತಾರೆ, ಒನ್ ಲೈಫ್ ಇನ್ಶೂರೆನ್ಸ್ನ ತೊಗೊಂಡು ಪ್ರೊವೈಡ್ಸ್ ಎ ಕವರ್ ಫಾರ್ ಮೆನಿ ಪೀಪಲ್ ಅಂತ ಹೇಳ್ತಾರೆ. ಅದನ್ನು ಗ್ರೂಪಿಗೆ ತೊಗೊಂಡ್ರೆ ಅದನ್ನು ನಾವು ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಮೆನಿ ಲೈಫ್ಸ್ ಆಫ್ ಮೆನಿ ಪರ್ಸನ್ಸ್ ಆರ್ ಕವರ್ಡ್ ಇನ್ ದ ಒನ್ ಲೈಫ್ ಪಾಲಿಸಿ, ದಟ್ ಇಸ್ ಕಾಲ್ಡ್ ಗ್ರೂಪ್ ಇನ್ಶೂರೆನ್ಸ್. ನೆಕ್ಸ್ಟ್, ಪಾಲಿಸೀಸ್ ಫಾರ್ ಚಿಲ್ಡ್ರನ್. ಇವನ್ ದೇರ್ ಇಸ್ ಸ್ಪೆಸಿಫಿಕ್ ಪಾಲಿಸೀಸ್ ಫಾರ್ ಚಿಲ್ಡ್ರನ್.
for the purpose of children education, marriage, and security for life, etc. So now children deferred assurance plan is there, marriage and endowment and education annuity plans are there, children endowment policies are there. For the purpose of, and at the time of education he should get the money. Okay, so for that purpose only, for children education, for children marriage, for higher education, everything, for that purpose only insurance plan is also there. Okay, so these are the life insurance schemes which will be available as one of the insurance is one of the investment alternative. One such is also an investment. Even everyone usually prefer this one. Okay,